ಸರ್ಸಿನಾ ಮಟನ್ನಿಂದ ಚಾಪ್ಸ್ ಮಾಡೋದು ಹೇಗೆ ಅಂತೇಳಿ ಇವತ್ತು ನಾನು ಈ ದಿನದ ರೆಸಿಪಿನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಚಿಕನ್ ತಿಂದು ಹೀಟಾಗಿರೋರಿಗೆ ಈ ಥರ ಮಟನ್ ಚಾಪ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಸರ್ಸಿನಾ ಮಟನ್ನೇ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಚಾಪ್ಸ್ನ ನಾವು ಬಿರಿಯಾನಿ ಜೊತೆಗಾದರೆ ಆಗಲಿ, ರಾಗಿ ಮುದ್ದೆ ಜೊತೆಗೆ, ಚಪಾತಿ, ಪೂರಿ ಯಾವುದ್ರ ಜೊತೆಗೆ ಬೇಕಾದರೂ ನಾವು ತಿನ್ಬೋದು. ಇದನ್ನು ಹೇಗೆ ಮಾಡೋದಂತೇಳಿ ನಾನು ತೋರಿಸ್ಕೊಡ್ತೀನಿ. ಬೇಕಾಗಿರೋಂಥ ಮಸಾಲೆನ ಮೊದಲು ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪು ತೆಂಗಿನಕಾಯಿ, ಬೆಳ್ಳುಳ್ಳಿ 25 ಗ್ರಾಮು, 15 ಗ್ರಾಮು ಜಿಂಜರು ಅಂದರೆ ಶುಂಠಿ, ಮತ್ತು ಗೋಡಂಬಿ ಚೂರು 10 ಗ್ರಾಮು, ಮತ್ತು ಗ್ರೀನ್ ಚಿಲ್ಲಿ ಪೌಡರ್ ಅಂದರೆ ನಾನು ಹಸಿಮೆಣಸಿನ್ಕಾಯಿನ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡಿರ್ತೀನಿ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಪೆಪ್ಪರ್ ಮೆಣಸು 2 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಇದು ಮನೆಯಲ್ಲೇ ಮಾಡಿರೋವಂಥದ್ದು ಗರಂ ಮಸಾಲ, ಅರಿಶಿನ ಪುಡಿ 2 ಟೇಬಲ್ ಸ್ಪೂನು. ಇದೆಲ್ಲ ನಾನು ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿಗೆ ಫಸ್ಟ್ ರುಬ್ಬಿಕೊಳ್ಳೋಣ. ಫಸ್ಟ್ ಇದನ್ನು ನೀರು ಹಾಕ್ಕೊಳ್ದಲೇ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಸೊಪ್ಪು ಎರಡನ್ನೂ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು. ಇದನ್ನು ಗಟ್ಟಿಯಾಗಿ ಅಂದರೆ ತುಂಬ ನೈಸಾಗಿ ಏನು ಬೇಡ, ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ. 1 ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಅಂದರೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಮತ್ತೆ ರುಬ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆನ ಒಂದು ಪಾತ್ರೆಗೆ ಬಗ್ಸಿಟ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೇನು ರುಬ್ಕೊಂಡಿಲ್ಲ, ಸ್ವಲ್ಪ ಅಂದರೆ ಚಟ್ನಿಗಿಂತ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಇಲ್ಲಿ ನಾನು 4 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇದಕ್ಕೆ 2 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇದು ಮಟನ್ಗೆ ಒಗ್ಗರಣೆಗೆ ಬೇಕಾಗುತ್ತೆ. ಇದನ್ನು ಒಂದು ಬೌಲ್ಗೆ ನಾನು ತೆಗೆದಿಟ್ಕೊಳ್ತೀನಿ. ಎಲ್ಲ ಸಾಮಗ್ರಿಗಳನ್ನು ನಾನು ರುಬ್ಕೊಂಡಿರೋ ಅಂಥದ್ದನ್ನು ಮತ್ತು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತೀನಿ. ಈಗ ಒಂದು 4 ಟೊಮೊಟೊ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1 kg ಸರ್ಸಿನ ಮಾಂಸ ತೊಗೊಂಡಿದ್ದೀನಿ. ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ, ಎಳೆ ಮಾಂಸ, ತುಂಬ ರುಚಿಯಾಗೂ ಇರುತ್ತೆ. ಮತ್ತು ಇದರಲ್ಲಿರೋ ಮೂಳೆ ಕೂಡ ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಕೂಡ. ಇದನ್ನು ನಾವು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಯಾರಿಗೆ ಕೊಟ್ಟರು ಮಟನ್ನು ತುಂಬ ಚೆನ್ನಾಗಿರುತ್ತೆ. ಅವ್ರ ಬೆಳವಣಿಗೆಗೂ ತುಂಬ ಚೆನ್ನಾಗಿರುತ್ತೆ. ತುಂಬ ಸಣ್ಣಗಿರುವಂಥ ಮಕ್ಕಳಿಗೆಲ್ಲ ಕೊಟ್ಟರು ಸ್ವಲ್ಪ ಗುಂಡಾಗಿ ಪೌಷ್ಟಿಕಾಂಶ ಸೇರಿಕೊಳ್ಳುತ್ತೆ. ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡು ಅರಿಶಿನ ಈರುಳ್ಳಿ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1-2 ಪುದೀನ ಎಲೆಗಳು ಕೂಡ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಗ್ಗರಣೆ ಕೆಂಪಗಾಗಿದ್ದ ಮೇಲೆ ಮಟನ್ ಹಾಕ್ಕೊಳ್ತಾ ಇದ್ದೀನಿ. 1 kg ಮಟನ್ನ ಚೆನ್ನಾಗಿ ತೊಳೆದು ಚೂರು ನೀರಿಲ್ದಂಗೆ ತೆಗೆದಿಟ್ಕೋಬೇಕು. ಅದನ್ನು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಉಪ್ಪು ಹಾಕೋದು ಬೇಡ. ಈ ಮಟನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಮಸಾಲೆ ಹಾಕೋವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದಕ್ಕೆ ರುಚಿ ನೋಡಿಕೊಂಡು ಹಾಕ್ಕೋಬೋದು ಬೇಕಾದರೆ. ಇದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಅದರಲ್ಲಿರೋ ನೀರೆಲ್ಲನೂ ಸ್ವಲ್ಪ ಸುಂಡ್ರು ಕೊಡುತ್ತೆ ಮಟನ್ನಲ್ಲಿರೋದು.
ಈಗ ನಾನು ಸಾಫ್ಟ್ ಲಿಡ್ ಮುಚ್ಚಳನ ಇದಕ್ಕೆ ಮುಚ್ತಾ ಇದ್ದೀನಿ. ಇದು AMC ಇದು. ಇದರಲ್ಲಿ ಒಂದು 3 ನಿಮಿಷ ಬಿಟ್ಟರೆ ಸಾಕು, ಮಟನ್ ಎಲ್ಲ ತುಂಬ ಸಾಫ್ಟಾಗಿ ಬೆಂದುಬಿಡುತ್ತೆ. ಈಗ ನೋಡಿ, ಇದು 3 ನಿಮಿಷ ಆಗಿದೆ. ಮಟನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಮಸಾಲೆನ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಮತ್ತು ಟೊಮೊಟೊನ ಎರಡೂ ಹಾಕಿ ಒಂದು 10-15 ನಿಮಿಷ ಮತ್ತೆ ಮಸಾಲೆ ಜೊತೆಗೆ ಮಟನ್ ಜೊತೆಗೆ ಬೆರೆಯೋ ಥರ ಕುದಿಸಿಟ್ಕೊಳ್ಬೇಕು. ಆಲ್ರೆಡಿ ಇದು ಮುಕ್ಕಾಲು ಭಾಗ ಮಟನ್ ಬೆಂದುಬಿಟ್ಟಿದೆ. ಇನ್ನು ಮಸಾಲೆ ಜೊತೆಗೆ ಒಂದು 10 ನಿಮಿಷ ಬೆಂದರೆ ಸಾಕು, ಅದು ತುಂಬ ಸಾಫ್ಟಾಗಿರುತ್ತೆ. ಇದರಲ್ಲಿ ಕತ್ತರಿಸಿಟ್ಕೊಂಡಿರೋ ಟೊಮೊಟೊನ ಹಾಕ್ತಾಯಿದ್ದೀನಿ. ಅದು ಟೊಮೊಟೊ ಜೊತೆಗೆ ಬೆಂದುಬಿಡುತ್ತೆ ಬೇಗ. ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ, ಚಾಪಿಸ್ ಮಾಡಬೇಕಾಗಿದ್ರೆ ನಾವು ಸ್ವಲ್ಪ ಕಾಳು ಮೆಣಸನ್ನು ಹೆಚ್ಚಾಗಿ ಹಾಕ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ಏಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೋದು. ಇದನ್ನೊಂದು 10 ನಿಮಿಷ ಕುದಿಸೋಣ. ಕುದ್ದಿದ ಮೇಲೆ ನಾವು ಯಾವುದಕ್ಕೆ ಬೇಕಾದರೂ ಚಪಾತಿ, ಪೂರಿ ಅಥವಾ ಬಿರಿಯಾನಿಗೆ ಸೈಡ್ ಡಿಶ್ ಥರ ಗ್ರೇವಿ ಥರನೂ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಮಟನ್ನು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಸರ್ಸಿನ ಮಟನ್ ಚಾಪ್ಸ್ ರೆಡಿಯಾಗಿದೆ. ನಾವು ಇದನ್ನು ಈಗ ರುಚಿ ನೋಡಿ, ನೀವು ಒಮ್ಮೆ ಮನೆಯಲ್ಲಿ ಮಾಡಿ ಈ ಥರ ಹೇಗೆ ರುಚಿಯಾಗಿದೆಯಾ ಅಂತ, ಹೆಂಗೆ ಬಂದಿದೆ ಅಂತ ನೀವು ಹೇಳಿ. ಆದರೆ ಮಟನ್ ತೊಗೋಬೇಕಾದ್ರೆ ಸರ್ಸಿನ ಮಟನ್ ಅಂತ ಕೇಳಿ. ಅದು ರಿಬ್ಸ್ ಸೈಡಿಂದ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬೋನ್ ಕೂಡ ಸಾಫ್ಟಾಗಿರುತ್ತೆ. ಯಾವುದು ಅದರಲ್ಲಿ ಗಟ್ಟಿ ಮೂಳೆ ಆಗಲಿ ಆ ಥರ ಎಲ್ಲ ಏನೂ ಇರೋದಿಲ್ಲ. ಇದನ್ನು ನಾನೀಗ ಬಿರಿಯಾನಿ ಜೊತೆಗೆ ಸೈಡ್ ಡಿಶ್ ಆಗಿ ಬಡಿಸ್ಕೊಡ್ತಾಯಿದ್ದೀನಿ. ಈ ಬಿರಿಯಾನಿನ ನಾನು ಆಲ್ರೆಡಿ ಒಂದು ರೆಸಿಪಿನಲ್ಲಿ ಹಾಕಿದ್ದೀನಿ. ನಂದು ಹಳೆ ವಿಡಿಯೋ ನೀವು ಹೋಗಿ ವಾಚ್ ಮಾಡ್ಬೋದು. ಈಗ ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಬಿರಿಯಾನಿ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನೆಲ್ನ ನೋಡಿಲ್ವೋ ಅದನ್ನು ನಾನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ನೀವು ನಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ನೀವು ನನ್ನ ಮುಂದಿನ ರೆಸಿಪಿನ ನೀವು ನೋಡ್ಬೋದು. ಆದಷ್ಟು ನನ್ನ ರೆಸಿಪಿನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಅರೋಮಾ.